ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟವಾಗಿದೆ. ಭಾರೀ ಮಳೆಗೆ ಹಿಮಾಚಲ ಪ್ರದೇಶ ಏನಿದೆ ತತ್ತರಿಸಿ ಹೋಗಿದೆ. ಮೇಘ ಸ್ಫೋಟಕ್ಕೆ 15 ವಾಹನಗಳು ಕೊಚ್ಚಿ ಹೋಗಿವೆ. ಹಿಮಾಚಲ ಪ್ರದೇಶದ ಶಿಮ್ಲಾ, ಕುಲ್ಲು, ರಾಂಪುರ್ನಲ್ಲಿ ಮೇಘ ಸ್ಫೋಟವಾಗಿದೆ. ಶಿಮ್ಲಾದಲ್ಲಿನ ಭಾರೀ ಮಳೆಗೆ ವಾಹನಗಳೆಲ್ಲವೂ ಕೂಡ ಕೊಚ್ಚಿ ಹೋಗಿದೆ. ಸಟ್ಲೇಜ್ ನದಿ ಪಾಲು ಆಗಿರುವಂಥದ್ದು ಮೇಘ ಸ್ಫೋಟ. ಆಲಿಕಲ್ಲು ಮಳೆಗೆ ಹಿಮಾಚಲ ಪ್ರದೇಶ ತತ್ತರಿಸಿ ಹೋಗಿದೆ. ಟೂರಿಸ್ಟ್ ಪ್ಲೇಸ್ ಬೇರೆ. ಮೇಘ ಸ್ಫೋಟವಾಗಿ ಆಲಿಕಲ್ಲು ಮಳೆಗೆ ಹಿಮಾಚಲ ಪ್ರದೇಶ ತತ್ತರಿಸಿ ಹೋಗಿದೆ. ಮೇಘ ಸ್ಫೋಟವಾಗಿದೆ. ನೋಡಿ, ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ವಾಹನಗಳು ಕೊಚ್ಚಿ ಹೋಗ್ತಾ ಇದೆ ಅಂತ ಹೇಳಿ. ಮೊದಲೇ ಕಿರಿದಾದ ಪ್ರದೇಶ ಮತ್ತು ಬೆಟ್ಟ ಗುಡ್ಡಗಳ ನಾಡು ಅದು. ಒಂದು ವೆಹಿಕಲ್ ಬರ್ತಾ ಇದೆ ಅಂತಂದರೆ ಆ ಕಡೆಯಿಂದ ಬರುವಂತಹ ವೆಹಿಕಲ್ಸ್ಗಳು ಸಮಯ ತೆಗೆದುಕೊಂಡು ವೆಹಿಕಲ್ ಪಾಸ್ ಆಗಬೇಕು. ಅಷ್ಟರ ಮಟ್ಟಿಗೆ ಕಿರಿದಾದ ಪ್ರದೇಶ ಅದು ಹಿಮಾಚಲ ಪ್ರದೇಶ. ಹಾಗಾಗಿ ಮಳೆಯಾದಂತಹ ಸಂದರ್ಭದಲ್ಲಿ ಕೇಳಲೇಬೇಡಿ, ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ. ಸೊ ಹಾಗಾಗಿ ಮತ್ತು ಅತಿ ಎತ್ತರವಾಗಿ ಅಲ್ಲಿ ಬಿಲ್ಡಿಂಗ್ಗಳನ್ನು ಕಟ್ಟಲಾಗಿರುತ್ತೆ. ನೋಡಿ, ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ, ತುಂಬ ಕಿರಿದಾದ ಪ್ರದೇಶ ಅದು. ಮತ್ತು ಅಲ್ಲೇ ಜನ ವ್ಯಾಪಾರ ವಹಿವಾಟುಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಮತ್ತು ಒಂದು ವೆಹಿಕಲ್ ಪಾಸ್ ಆಗಬೇಕು ಅಂತಂದರೆ ನಮ್ಮ ಈ ಬೆಂಗಳೂರಿನಲ್ಲಿ ಗಮನಿಸ್ತೀವಲ್ಲ, ಆ ರೀತಿಯಾದಂತಹ ರಸ್ತೆಗಳು ನಿಜಕ್ಕೂ ಅಲ್ಲಿಲ್ಲ. ಅತಿ ತಿರುವುಗಳು ಕೂಡ ಇದ್ದಾವೆ, ತುಂಬ ತಿರುವುಗಳಿದ್ದಾವೆ ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ. ಮತ್ತು ಅತಿ ಎತ್ತರವಾದಂತಹ ಪ್ರದೇಶ, ಗುಡ್ಡಗಾಡು ಪ್ರದೇಶ ಅದು. ನಾವೆಲ್ಲೋ ನಿಂತ್ಕೊಂಡು ನೋಡಿದಂತಹ ಸಂದರ್ಭದಲ್ಲಿ ನಾವೆಲ್ಲ ಕಾಡಿಗೆ ಹೋಗ್ತಾ ಇದ್ದೀವೇನೋ ಅನ್ನುವಂತಹ ದೃಶ್ಯವನ್ನು ಕೂಡ ಕಾಣಬಹುದಾಗಿದೆ. ಈಗಾಗಲೇ 15 ವಾಹನಗಳು ನೀರಿನಲ್ಲಿ ಕೊಚ್ಚೋಗಿದೆ. ಈ ಒಂದು ಮಳೆ ನೀರಿಂದ ಕೊಚ್ಚಿ ಹೋಗಿದೆ ಕಾರುಗಳು ಅನ್ನೋದು ಗೊತ್ತಾಗ್ತಾ ಇದೆ. मोटी तगड़ी बात आई।